ಇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗರ್ಭಸ್ಥ ಶಿಶುವಿನ ಕ್ಲೇಶ ವರ್ಣನೆಯಲ್ಲಿ 7ನೇ ತಿಂಗಳಿನವರೆಗೆ ನಾವು ಬಂದಿದ್ದೇವೆ. ಹಿಂದಿನ ಅನುಸಂಧಾನದಲ್ಲಿ ಈಗ 7ನೇ ತಿಂಗಳಿನಿಂದ ಮುಂದೆ ಆ ವಿವರಗಳನ್ನು ನೀಡ್ತಾ ಇದ್ದಾರೆ. ಆರಭ್ಯ ಸಪ್ತಮಾನ್ ಮಾಸಾತ್ ಲಬ್ಧ ಬೋಧೋಪಿ ವೇತಿತ ಲಬ್ಧ ಬೋಧೋಪಿ ವೇಪಿತಃ. ಒಂದು ಪುಸ್ತಕದಲ್ಲಿ ಲಬ್ಧ ಬೋಧ ಅತಿವೇಪಿತಃ ಅಂತ ಉಂಟು, ಒಂದರಲ್ಲಿ ಅಪಿ ಅಂತ ಉಂಟು. ಏನು ಹೆಚ್ಚಿನ ಅರ್ಥ ವ್ಯತ್ಯಾಸ ಇಲ್ಲ. ನೈಕತ್ರಾಸ್ತೆ ಸೂತಿವಾತೈಃ ವಿಷ್ಠಾಭೂರಿವ ಸೋದರಃ. ಸಪ್ತಮಾತ್ ಮಾಸಾತ್ ಲಬ್ಧಬೋಧಃ ಅಪಿ ಅಥವಾ ಲಬ್ಧಬೋಧಃ ಅತಿವೇಪಿತಃ. ಸಪ್ತಮಾತ್ ಮಾಸಾತ್ ಆ 7ನೇ ತಿಂಗಳಿನಿಂದ ಲಬ್ಧಬೋಧಃ ಅಪಿ ಅವನಿಗೆ ತಾನಿರುವ ಪರಿಸರದ ಜ್ಞಾನ ಉಂಟಾಗ್ತದೆ. ಲಬ್ಧಬೋಧಃ ಅಪಿ ಅಂದರೆ ಆ ಜ್ಞಾನ ಉಂಟಾದರೂ ಅಂತ, ಅಥವಾ ಲಬ್ಧಬೋಧಃ ಅತಿವೇಪಿತಃ ಸೂತಿವಾತೈಃ. ಸೂತಿವಾಸ ವಾತ ಅಂದರೆ ವಾತ ಅಂದರೆ ಗಾಳಿ, ಸೂತಿ ಅಂದರೆ ಪ್ರಸೂತಿ. ಸೂತಿವಾತೈಃ ಅಂದರೆ ಪ್ರಸೂತಿವಾತದಿಂದ ಗಾಳಿಯಿಂದ ಅತಿವೇಪಿತಃ ಅತ್ಯಂತವಾಗಿ ದೂಡಲ್ಪಟ್ಟು. ಸೋದರಃ ಸ ಉದರಃ, ಸೋದರ ಅಂದರೆ ಸಹೋದರ ಅಲ್ಲ, ಸೋದರ ಸ ಉದರ ಸೋದರ ಅಂದರೆ ಒಂದೇ ಉದರದಲ್ಲಿ ಸಮಾನವಾದ ಉದರದಲ್ಲಿ ಇರ್ತಕ್ಕಂಥ ಸೋದರಃ, ಸಮಾನವಾದ ಉದರದಲ್ಲಿ ಇರ್ತಕ್ಕಂಥ. ವಿಷ್ಠಾಭೂಹು, ವಿಷ್ಠ ಅಂದರೆ ಮಲ, ಅದರಲ್ಲಿ ಭೂಹು ಅಂದರೆ ಹುಟ್ಟಿದ್ದು, ಮಲದಲ್ಲಿ ಜನಿಸಿದ ಕ್ರಿಮಿ. ಇವ ಅದರಂತೆ ಏಕತ್ರ ನ ಆಸ್ತೆ, ಒಂದು ಕಡೆಗೆ ನಿಂತುಕೊಳ್ಳಿಕ್ಕೆ ಆಗೋದಿಲ್ಲ, ಒಂದು ಕಡೆ ನಿಲ್ಲಾರದೆ ಆಚೆ ಈಚೆ ಓಡಾಡ್ತೊಡಗುತ್ತದೆ. ಇಂಥ ಸ್ಥಿತಿಯಲ್ಲಿ ಲಬ್ಧಬೋಧ ಆ ಉಂಟಾಗ್ತಕ್ಕಂಥ ಜ್ಞಾನ ಅದು ವರವೋ ಶಾಪವೋ ಹೇಳಲಾಗದ ಸ್ಥಿತಿ ಅನ್ನೋದನ್ನ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಮುಂದಿನ ಶ್ಲೋಕಗಳ ಮೂಲಕ. ನಾಥಮಾನೋ ಋಷಿರ್ಭೀತಃ ಸಪ್ತಬದ್ರಿಃ ಕೃತಾಂಜಲಿಃ ಸ್ತವೀತಿ ತಂ ವಿಕ್ಲವಯ ವಾಚಾ ಏನೋದರೇರ್ಪಿತಃ. ನಾಥಮಾನಃ ಋಷಿರ್ಭೀತಃ ಸಪ್ತಬದ್ರಿಃ. ಅಲ್ಲಿ
ಸಪ್ತವಧ್ರಿಹಿ ಅಂದರೆ ಧ್ರಿ ಅಂದರೆ ಧಾತುಗಳು, ಸಪ್ತ ಧಾತುಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಶರೀರವುಳ್ಳಂಥವನು ಅವನು ಋಷಿಹಿ. ಇನ್ನೊಂದು ವಿಶೇಷಣ ಅಂದರೆ ಋಷಿ ಅಂದರೆ ಜ್ಞಾನಿ ಅಂತ ಅರ್ಥ. ಏನು ಜ್ಞಾನಿ ಇವನು? ಗರ್ಭದಲ್ಲಿರೋ ಜೀವ ಅಂದರೆ ತಾನು ಇರುವ ಸ್ಥಿತಿ ತಿಳಿದಿರ್ತಕ್ಕಂಥ ಜ್ಞಾನ. ಇದೊಂದು ಸಾಧಾರಣ ಜ್ಞಾನ ಅಲ್ಲ, ಮುಂದೆ ಅದರ ವಿವರಣೆ ನೋಡ್ತೀವಿ ನಾವು. ಆದ್ದರಿಂದ ಅವನನ್ನು ಋಷಿಹಿ ಅಂತ ಕರೀತಾ ಇದ್ದಾರೆ, ಜ್ಞಾನವಾನ್. ಆ ಗರ್ಭಸ್ಥ ಜೀವ ಭೀತಃ, ಹೆದರ್ತಾನೆ. ಹೆದರಿ ಏನ ಉದರೇ ಅರ್ಪಿತಃ, ಯಾರಿಂದ ಉದರದಲ್ಲಿ ಇರಿಸಲ್ಪಟ್ಟಿದ್ದಾನೋ ತಂ ಅವನನ್ನ ಅಂದರೆ ಭಗವಂತನನ್ನ ಕೃತಾಂಜಲಿಹಿ ಕೈ ಮುಗಿದು ವಿಕ್ಲವಯ ವಾಚ ದೀನಸ್ವರದಿಂದ ನಾಥಮಾನಃ ಬೇಡ್ತಾ, ಯಾಚಮಾನಃ ಅಂತ ಅರ್ಥ, ಬೇಡ್ತಾ ಸ್ತವೀತಿ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಮುಂದೆ ಜೀವ ಉವಾಚ, ಆ ಗರ್ಭಸ್ಥ ಜೀವ ಮಾತನಾಡ್ತದೆ. ಪಾಠಾಂತರದಲ್ಲಿ ಜಂತುರುವಾಚ ಅಂತ ಉಂಟು. ಅವನೇನು ಜಂತು ಅಂದರೆ ಹುಳು. ಗರ್ಭದಲ್ಲಿನ ಅನೇಕ ಹುಳಗಳ ಮಧ್ಯೆ ಇವನು ಒಂದು ಜಂತುವಿನಂತೆ ಇರ್ತಾನೆ. ಆದ್ದರಿಂದ ಜಂತುರುವಾಚ ಅಂತ ಪಾಠಾಂತರ. ಈ ಪುಸ್ತಕದಲ್ಲಿ ಜೀವ ಉವಾಚ ಅಂತ ಉಂಟು. ಅಂತೂ ಆ ಗರ್ಭದಲ್ಲಿರುವ ಜೀವಿ ತನಗೆ ನೆನಪಾದ ಹಿಂದಿನ ಜನ್ಮಗಳ ಕುಕರ್ಮಗಳಿಗಾಗಿ, ಕೆಟ್ಟ ಕರ್ಮಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಿಸು ಅಂತ ದೀನ ಭಾವದಿಂದ ಭಗವಂತನನ್ನ ಪ್ರಾರ್ಥಿಸ್ತಕ್ಕಂಥ ರೀತಿ ಮುಂದೆ ವಿಸ್ತಾರವಾಗಿ 10 ಶ್ಲೋಕಗಳಲ್ಲಿ ಆ ವಿವರಣೆ ಬಂದಿದೆ. ಅದರ ಸಾರ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಭಗವಂತ, ನಿನ್ನ ಅನುಗ್ರಹದಿಂದ ನನಗೆ ಈಗ ತ್ರೈಕಾಲಿಕ ಜ್ಞಾನ ಉಂಟಾಗಿದೆ. ಏನು ತ್ರೈಕಾಲಿಕ ಜ್ಞಾನ ಅಂದರೆ 3 ಕಾಲಗಳ ಜ್ಞಾನ ಇರ್ತದೆ ಆ ಗರ್ಭಸ್ಥ ಶಿಶುವಿಗೆ ಅಂತ ಹೇಳ್ತಾರೆ. ಅದರಿಂದಲೇ ಋಷಿ ಅಂತ ಕರೆದಿದ್ದಾರೆ. ಏನು 3 ಕಾಲಗಳ ಜ್ಞಾನ? ಈ ಹಿಂದೆ ನಾನು ಮಾಡಿದ ಕರ್ಮಗಳ ನೆನಪು, ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ನೆನಪು, ಈಗಿರುವ ಸ್ಥಿತಿಯ ಅರಿವು ಅಂದರೆ ಭೂತಕಾಲದ್ದು, ವರ್ತಮಾನ ಕಾಲದ್ದು, ಮುಂದೆ ಅಂದರೆ ಭವಿಷ್ಯದಲ್ಲಿ ಈ ಗರ್ಭದಿಂದ ಹೊರಬಂದ ಬಳಿಕ ಸಂಸಾರದಲ್ಲಿ ತೊಡಗಿ ಮತ್ತೆ ನಾನು ಮಾಡಬಹುದಾದ ಪಾಪಕರ್ಮಾಚರಣೆ, ಅದರ ಪರಿಣಾಮವಾಗಿ ಮರುಹುಟ್ಟು, ಹೀಗೆ ಈ ಸಂಸಾರ ಚಕ್ರದಲ್ಲಿ ನಾನು ಸಿಲುಕ್ತಾ ಇದ್ದೇನೆ. ವರ್ತಮಾನ ಭೂತ ಭವಿಷ್ಯಗಳ ನನ್ನ ಘೋರ ಸ್ಥಿತಿ ನೆನೆದು ನನಗೆ ಹೆದರಿಕೆ ಉಂಟಾಗಿದೆ, ಪಶ್ಚಾತ್ತಾಪವೂ ಆಗಿದೆ. ಹಿಂದೆ ಮಾಡಿದ ಕರ್ಮಗಳನ್ನು ನೆನೆದು ಭಗವಂತ ನನ್ನನ್ನು ಉದ್ಧಾರ ಮಾಡು. ಇದು ಈ 10 ಪದ್ಯಗಳ ಸಾರ. ಅದರಲ್ಲಿ ಆಯ್ದ 2 ಪದ್ಯಗಳನ್ನು ಮಾತ್ರ ವಿವರವಾಗಿ ನೋಡೋಣ. ಆ 2 ಪದ್ಯಗಳಲ್ಲಿ 10 ಪದ್ಯಗಳ ಸಾರ ಅಡಕವಾಗಿದೆ ಅಂತ ಹೇಳಬಹುದು. ಈ ಜೀವ ಉವಾಚ ಅಥವಾ ಜಂತುರುವಾಚ ಅಂತ ಆರಂಭ ಆಗುವ ಪದ್ಯಗಳಲ್ಲಿ 6ನೇ ಪದ್ಯ ಅಂದರೆ ಶ್ಲೋಕದ ನಂಬರು ಪ್ರಾಯ 18, ವಿದ್ಯಾಪೀಠದ ಪುಸ್ತಕದಲ್ಲಂತೂ 18ನೇ ಶ್ಲೋಕ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ ವಿನ್ಮೂತ್ರ ಕೂಪಪತಿತೋ ಭೃಷತೃಪ್ತ ದೇಹ ಇಚ್ಛನ್ ಇತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀಹಿ ಭವತಾ ಕದಾನು. ಭಗವನ್ ಕದಾನು ಅಂತ ಇನ್ನೊಂದು ಪಾಠ. ಅರ್ಥದಲ್ಲಿ ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಒಂದು ಕಡೆಗೆ ಸಂಬೋಧನೆ, ಒಂದು ಕಡೆಗೆ ಭವತ ಅಂದರೆ ನಿನ್ನಿಂದ ಅಂತ ಅರ್ಥ. ಭಗವಂತನನ್ನ ಅನ್ವಯಿಸಿ ಹೇಳ್ತಕ್ಕಂಥ ಮಾತು, ಭಗವಂತನಿಗೆ ಅನ್ವಯಿಸಿ ಹೇಳ್ತಕ್ಕಂಥ ಮಾತು. ಅನ್ವಯ ನೋಡಿ. ದೇಹಿ, ಹಿಂದೆ ಜನ್ಮಾಂತರಗಳಲ್ಲಿ ದೇಹ ಪಡೆದಿರ್ತಕ್ಕಂಥ ನಾನು. ಅನ್ಯ ದೇಹ ವಿವರೇ, ಆ ಬೇರೊಂದು ದೇಹದ ಆವರ್ಕದಲ್ಲಿ ಸೃಗ್ ಮೂತ್ರ, ಸೃಗ್ ಅಂದರೆ ರಕ್ತ, ವಿಣ್ಣ ಮೂತ್ರ, ವಿಣ್ಣ ಅಂದರೆ ಮಲ, ಮೂತ್ರ ಅಂದರೆ ಮೂತ್ರ, ರಕ್ತ ಮಲ ಮೂತ್ರ ಇವುಗಳ ಕೂಪ, ಕೂಪ ಪತಿತಃ ಇವುಗಳ ಬಾವಿಯಲ್ಲಿ ಬಿದ್ದವನಾಗಿ, ಜಠರಾಗ್ನಿನ ತಾಯಿ ದೇಹದ ಜಠರಾಗ್ನಿಯಿಂದ ಭೃಶಂ ಬಹಳವಾಗಿ ತಪ್ತ ತಾಪಗೊಂಡಿರ್ತಕ್ಕಂಥ ದೇಹವುಳ್ಳವನಾಗಿ, ಅಂದರೆ ಈಗಿರೋ ಸ್ಥಿತಿ ಅದು. ಜಠರಾಗ್ನಿನ ಭೃಷ ತಪ್ತ ದೇಹ, ತಾಯಿಯ ದೇಹದ ಜಠರಾಗ್ನಿಯಿಂದ
ಅತ್ಯಂತವಾಗಿ ತಾಪಗೊಂಡಂಥ ದೇಹ ಉಳ್ಳವನಾಗಿ ಇತಃ ವಿವಸಿತುಂ ಈ ಗರ್ಭದಿಂದ ಹೊರಗೆ ಹೋಗಲಿಕ್ಕೆ ಇಚ್ಛೆ ಪಡ್ತಾ ಸ್ವಮಾಸಾನ್ ಗಣಯನ್ ಇಲ್ಲಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹೀಗೆ ಮಾಸಗಳನ್ನ ಇಲ್ಲಿ ನಾನು ಕಳೀತಾ ಇರೋ ತಿಂಗಳುಗಳನ್ನ ಗಣಯನ್ ಎಣಿಸ್ತಾ ಕೃಪಣಧೀಹಿ ಅಸಹಾಯಕನಾಗಿ ದೀನ ಭಾವ ತಳೆದು ಕದಾನು ನಿರ್ವಾಸ್ಯತೆ ಭಗವನ್, ಓ ಭಗವಂತ ಇಲ್ಲಿಂದ ಯಾವಾಗ ಹೊರಬಂದೇನು ಅಂತ, ಅಥವಾ ಭವತ ಅನ್ನೋ ಪಾಠದಲ್ಲಿ ನಿನ್ನಿಂದ ನಿನ್ನ ಅನುಗ್ರಹದಿಂದ ಕದಾನು ನಿರ್ವಾಸ್ಯತೆ ಯಾವಾಗ ಹೊರಬಂದೇನು. ತಾತ್ಪರ್ಯ ಸ್ಪಷ್ಟ. ಈ ಗರ್ಭವಾಸ ದುಃಖದಿಂದ ಯಾವಾಗ ಹೊರಬಂದೇನು ಅಂತ ದೀನ ಭಾವದಿಂದ ಭಗವಂತನನ್ನ ಗರ್ಭಸ್ಥ ಜೀವಿ ಕೇಳ್ತಾ ಇದ್ದಾನೆ. ಮುಂದೆ ಈ ಜೀವ ಆಡಿದ ಕೊನೆಯ ಮಾತು, ಗರ್ಭದಲ್ಲಿರುವ ಜೀವ ಆಡಿದ ಕೊನೆಯ ಮಾತು ಶ್ಲೋಕ 22. ಈ ಜೀವವಾಚ ಅನ್ನೋ ಶ್ಲೋಕಗಳ ಸಾಲಿನಲ್ಲಿ ಕೊನೆಯ ಶ್ಲೋಕ. ತಸ್ಮಾದಹಂ ವಿಗತ ವಿಕ್ಲವ ಉದ್ಧರಿಷ್ಯೆ ಆತ್ಮಾನಮಾಶು ತಮಸಃ ಸುಹೃದಾತ್ಮನೈವ ಭೂಯೋ ಯಥಾ ವ್ಯಸನಮೇತದನೇಕರಂಧ್ರಂ ಮಮೇ ಭವಿಷ್ಯಮುಪಸಾದಿತ ವಿಷ್ಣುಪಾದಃ ಅನ್ನುವ ಅರ್ಥ ನೋಡಿ. ತಸ್ಮಾತ್ ನನಗೆ ಈ ತಿಳುವಳಿಕೆ ಉಂಟಾದದ್ರಿಂದ ಸುಹೃದಾತ್ಮನ ಅನಿಮಿತ್ತ ಬಂಧುವಾದ ಆ ಭಗವಂತನ ಅನುಗ್ರಹದಿಂದಲೇ ವಿಗತ ವಿಕ್ಲವ ಭವಾಮಿ ಅಂತ ಇಟ್ಕೊಳ್ಬೇಕು. ವಿಗತ ವಿಕ್ಲವ ಭವಾಮಿ, ಈ ಸಂಕಟದಿಂದ ನಾನು ಹೊರಬರ್ತೇನೆ. ಉಪಸಾದಿತ ವಿಷ್ಣುಪಾದ, ಅದಕ್ಕೆ ಉಪಾಯವನ್ನು ಚಿಂತಿಸ್ತಾನೆ ಆ ಗರ್ಭಸ್ಥ ಜೀವಿ. ಹೇಗೆ ಈ ಸಂಕಟದಿಂದ ಹೊರಗೆ ಬರ್ತೇನೆ ಅಂದರೆ ಉಪಸಾದಿತ ವಿಷ್ಣುಪಾದ, ಭಗವಂತನ ಪಾದವನ್ನ ಆಶ್ರಯಿಸಿ ಅನೇಕ ರಂಧ್ರಂ, ಅನೇಕ ಛಿದ್ರಗಳು ದೋಷಗಳುಳ್ಳಂಥ ಏತದ್ ವ್ಯಸನಂ, ವ್ಯಸನ ಅಂದರೆ ದುಃಖ, ಏತತ್ ಈ ವ್ಯಸನಂ ಸಂಸಾರ ದುಃಖವು ಮೇ ನನಗೆ ಭೂಯಃ ಯಥಾ ಮಾ ಭವಿಷ್ಯತ್, ಭೂಯಃ ಮತ್ತೆ ಯಥಾ ಮಾ ಭವಿಷ್ಯತ್ ಹೇಗೆ ಉಂಟಾಗುವುದಿಲ್ಲವೋ ತಥಾ ಹಾಗೆ ಅಂತ ಇಟ್ಕೊಳ್ಬೇಕು, ಶ್ಲೋಕದಲ್ಲಿಲ್ಲ. ತಥಾ ಹಾಗೆ ನಾನು ನಡೆದುಕೊಂಡು ತಮಸಃ ಈ ಸಂಸಾರದ ಕತ್ತಲೆಯಿಂದ ಆತ್ಮಾನಂ ನನ್ನನ್ನ ಆಶು ಬೇಗನೆ ಉದ್ಧರಿಸಿಕೊಳ್ಳುವೆ. ತಾತ್ಪರ್ಯ ಸ್ಪಷ್ಟ. ಆ ಜೀವಿ ಗರ್ಭಸ್ಥ ಜೀವಿ ಅಂದುಕೊಳ್ತದಂತೆ, ನನಗೆ ಈಗ ಸಂಸಾರ ಎಂಥದ್ದು, ಈ ಕೂಪದೊಳಗೆ ನಾನು ಯಾಕೆ ಬಿದ್ದಿದ್ದೇನೆ, ಈ ಒದ್ದಾಟ ನನಗೆ ಯಾಕೆ ಉಂಟಾಗಿದೆ, ಇದರಿಂದ ಹೊರಗೆ ಬರ್ಲಿಕ್ಕೆ ಏನು ಮಾಡಬೇಕು, ಇದಿಷ್ಟು ನನಗೆ ತಿಳಿದು ಹೋಗಿದೆ. ದೊಡ್ಡ ಕಷ್ಟದಲ್ಲಿ ಬಿದ್ದಿದ್ದೇನೆ, ಆದರೆ ಯಾಕೆ ಬಿದ್ದಿದ್ದೇನೆ, ಇದರಿಂದ ಪಾರಾಗ್ಲಿಕ್ಕೆ ಏನು ಮಾಡಬೇಕು ಅದು ತಿಳಿದು ಹೋಗಿದೆ. ಆದ್ದರಿಂದ ವಿಗತ ವಿಕ್ಲವ, ಈ ತೊಂದರೆಯಿಂದ, ಈ ಕಷ್ಟದಿಂದ, ಈ ಸಂಕಟದಿಂದ ನಾನು ಪಾರಾಗಿಯೇ ಪಾರಾಗ್ತೇನೆ, ಭಗವಂತನಿಗೆ ಶರಣಾಗ್ತೇನೆ, ಸಮೀಚೀನ ಮಾರ್ಗದಲ್ಲಿ ಸಾಗಿ ಈ ಕತ್ತಲೆಯಿಂದ ನನ್ನನ್ನು ಉದ್ಧರಿಸಿಕೊಳ್ತೇನೆ ಅಂತ ಜೀವಿ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ. ಮುಂದೆ ಭಗವಾನ್ ಉವಾಚ, ಕಪಿಲ ಉವಾಚ ಅಂತ ಕೆಲವು ಪುಸ್ತಕಗಳಲ್ಲುಂಟು. ಎರಡಕ್ಕೂ ಅರ್ಥ ಒಂದೇ, ಕಪಿಲ ರೂಪಿ ಭಗವಂತ ಉವಾಚ ಹೇಳ್ತಾನೆ. ಏವಂ ಕೃತಮತಿರ್ಗರ್ಭೆ, ಕೃತಮತಿಂ ಗರ್ಭೆ ಅಂತ ಕೆಲವು ಗ್ರಂಥಗಳಲ್ಲಿದೆ. ಏವಂ ಕೃತಮತಿಂ ಗರ್ಭೆ ದಶಮಾಸ್ಯಸ್ತುವನ್ ಋಷಿಃ ಸದ್ಯ ಕ್ಷಿಪತಿ ಅವಾಚೀನಂ ಪ್ರಸೂತ್ಯೈ ಸೂತಿ ಮಾರುತಃ. ಏವಂ ಕೃತಮತಿಂ ಗರ್ಭೆ ದಶಮಾಸ್ಯಃ ಸ್ತುವನ್ ಋಷಿಃ ಸತ್ಯಃ ಕ್ಷಿಪತಿ ಅವಾಚೀನಂ ಪ್ರಸೂತ್ಯೈ ಸೂತಿ ಮಾರುತಃ. ಏವಂ ಹೀಗೆ ಗರ್ಭೆ ಕೃತಮತಿ, ಎರಡು ಪಾಠಗಳಿಗೆ ಅರ್ಥ ಹೇಳಬಹುದು. ಗರ್ಭದಲ್ಲಿ ಹೀಗೆ ಮಾಡಿರ್ತಕ್ಕಂಥ ಬುದ್ಧಿ ಉಳ್ಳಂಥವನು ಗರ್ಭೆ ಏವಂ ಕೃತಮತಿ, ಕೃತಮತಿಂ ಅಂದ್ರೆ ಹೀಗೆ ಬುದ್ಧಿ ಮಾಡಿರ್ತಕ್ಕಂಥ ಅವನನ್ನು. ಪ್ರಥಮ ಅಂತ ಇಟ್ಕೊಂಡು ಮುಂದೆ ಹೋಗೋಣ. ಏವಂ ಗರ್ಭೆ ಕೃತಮತಿ, ಗರ್ಭದಲ್ಲಿ ಹೀಗೆ ನಿರ್ಧಾರ ಮಾಡಿದ. ದಶಮಾಸ್ಯ ಋಷಿ, ದಶಮಾಸ್ಯ 10 ತಿಂಗಳು ಅಲ್ಲಿ ಗರ್ಭದಲ್ಲಿ ಕಳೆದಿರ್ತಕ್ಕಂಥ ಋಷಿ, ಅದನ್ನು ಉಪಲಕ್ಷಣೆಯ
ಬೇರೆ ಬೇರೆ ಇಟ್ಕೊಳ್ಬಹುದು, 8 ತಿಂಗಳು 9 ತಿಂಗಳು ಹೀಗೆಲ್ಲ. ಅಂತೂ ಆ ಅನೇಕ ತಿಂಗಳುಗಳನ್ನ ಗರ್ಭದಲ್ಲಿ ಕಳೆದಿರ್ತಕ್ಕಂಥ ಋಷಿ, ಆ ಜ್ಞಾನಿಯು ಸ್ತುವನ್, ಗರ್ಭದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರುವಂತೆಯೇ ಅವಾಚೀನಂ, ಆ ಕೆಳಗೆ ಮುಖ ಮಾಡಿ ಗರ್ಭದಲ್ಲಿ ಮಲಗಿರ್ತಕ್ಕಂಥ ಜೀವನನ್ನ ಸೂತಿ ಮಾರುತಃ, ಪ್ರಸೂತಿಗೆ ಸಹಾಯಕನಾಗ್ತಕ್ಕಂಥ ವಾಯುದೇವರು ಸದ್ಯ ಕ್ಷಿಪತಿ, ತತ್ಕ್ಷಣದಲ್ಲಿ ಆ ಸಮಯ ಪ್ರಾಪ್ತವಾದ ಕೂಡಲೇ ಕ್ಷಿಪತಿ, ಗರ್ಭದಿಂದ ಹೊರಗೆ ಭೂಮಿ ಮೇಲೆ ಎಸಿತಾನೆ. ತಾತ್ಪರ್ಯ ಸ್ಪಷ್ಟ. ಗರ್ಭದಲ್ಲಿ ಮಲಗಿದ ಆ ಮಹಾನುಭಾವ ದಶಮಾಸ್ಯ ಋಷಿ, 10 ತಿಂಗಳ ಹಿರಿಯ ಋಷಿ ಅಂದರೆ ಜ್ಞಾನಿ, ಆ ಮನುಷ್ಯ, ಆ ಜೀವ ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತ ಅಂದುಕೊಳ್ತಾ ಇರ್ತಾನೆ. ಭಗವಂತನಿಗೆ ಶರಣಾಗಿದ್ದೇನೆ, ಇನ್ನು ಜನ್ಮ ಬಂದರೂ ಸನ್ಮಾರ್ಗದಲ್ಲಿ ಈ ಜೀವನ ನಡೆಸಿ ಈ ಜನನ ಮರಣ ಚಕ್ರದಿಂದ ಪಾರಾಗಿ ಬಿಡ್ತೇನೆ ಅಂತ ಅಂದುಕೊಳ್ತಾ ಇರೋ ಹಾಗೇನೆ ಅವನು ಆ ಗರ್ಭದಿಂದ ವಾಯುವಿನ ಕೃಪೆಯಿಂದ ಹೊರಗೆ ದೂಡಲ್ಪಟ್ಟು ಭೂಮಿ ಮೇಲೆ ಬೀಳ್ತಾನೆ. ಅಲ್ಲಿ ಅವಾಚೀನಂ ಅನ್ನೋದಕ್ಕೆ ಟಿಪ್ಪಣಿಕಾರರು ಮತ್ತೊಂದು ಅರ್ಥ ಬರೀತಾರೆ. ಅಧಃ ಗಚ್ಚಂತಂ ಸಂಸಾರ ಪದವೀಂ ಅನುವರ್ತಮಾನಂ. ಕೆಳಗೆ ಹೋಗ್ತಾ ಇದ್ದಾನೆ ಅಂದ್ರೆ ಬರೀ ಗರ್ಭದಿಂದ ತಲೆ ಕೆಳಗೆ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ದಾನೆ ಅಂತ ಮಾತ್ರ ಅರ್ಥ ಅಲ್ಲ. ಅವನು ಅಧಃ ಗಚ್ಚಂತಂ ಸಂಸಾರ ಪದವೀಂ ಅನುವರ್ತಮಾನಂ, ಸಂಸಾರಕ್ಕೆ ಮರಳುತ್ತಾ ಇದ್ದಾನೆ. ಅದು ನಮ್ಮ ಋಷಿಮುನಿಗಳ ಪ್ರಕಾರ ಸಂಸಾರದಲ್ಲಿ ಮತ್ತೆ ಬರೋದು ಅಂದ್ರೆ ಅದು ಅಧೋಗಮನ. ಇದು ಒಂದು ಅಂಶ. ಅವಾಚೀನಂ ಅನ್ನೋ ಶಬ್ದದಲ್ಲಿ ಅಡಗಿದ ಇನ್ನೊಂದು ಅರ್ಥ. ಒಂದು ತಲೆ ಕೆಳಗಾಗಿ ಹೊರಗೆ ಬರ್ತಾನೆ ಅಂತ ಒಂದು ಅರ್ಥ, ಇನ್ನೊಂದು ಅಧೋಗತಿಯನ್ನು ಹೊಂದುತ್ತಾ ಇದ್ದಾನೆ. ಸಂಸಾರ ಪದವೀಂ ಅನುವರ್ತಮಾನಂ, ಸಂಸಾರಕ್ಕೆ ಮರಳುತ್ತಾ ಇದ್ದಾನೆ. ಇದು ಇನ್ನೊಂದು ಇಲ್ಲಿನ ಶಬ್ದ ಋಷಿ. ಮೊದಲು ನಾನು ಇದನ್ನು ನೋಡಿದಾಗ ವೇದವ್ಯಾಸರು ವ್ಯಂಗ್ಯವಾಗಿ ಈ ಗರ್ಭದಲ್ಲಿನ ಜೀವಿಗೆ ಋಷಿ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಟಿಪ್ಪಣಿ ನೋಡಿದಾಗ ಅಥವಾ ಮುಂದಿನ ಶ್ಲೋಕಗಳನ್ನು ನೋಡಿದಾಗಲೂ ಇದು ವ್ಯಂಗ್ಯೋಕ್ತಿ ಅಲ್ಲ ಅನ್ನೋದು ಸ್ಪಷ್ಟವಾಗತ್ತೆ. ಯಾಕೆಂದ್ರೆ ಗರ್ಭದಲ್ಲಿರೋ ಆ ಜೀವಿಗೆ ತ್ರಿಕಾಲ ಜ್ಞಾನ ಇರ್ತದೆ. ನಮ್ಮಲ್ಲಿ ಯಾರಿಗಿದೆ ಹೇಳಿ? ಎಲ್ಲೋ ದೊಡ್ಡ ಸಾಧನೆ ಮಾಡಿದ ಋಷಿಗಳಿಗೆ, ಅದರಲ್ಲೂ ಎಲ್ರಿಗೂ ಅಲ್ಲ, ಕೆಲವರಿಗೆ ತ್ರಿಕಾಲ ಜ್ಞಾನ ಇರ್ತದೆ. ಈ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ತ್ರಿಕಾಲ ಜ್ಞಾನ ಇರ್ತದೆ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ, ಈಗಿರೋ ಸ್ಥಿತಿಯ ಹೇಯ ಸ್ಥಿತಿಯ ಅರಿವು, ಮುಂದೆ ಮತ್ತಿಂಥದ್ದನ್ನು ಮಾಡೋದಿಲ್ಲ ಅನ್ನೋ ನಿರ್ಧಾರ, ಮುಂದೆ ಸಂಸಾರದಲ್ಲಿ ಮಾಯಾಜಾಲದಲ್ಲಿ ಸಿಲುಕಿ ಆಗಬಹುದಾದ ಅನಾಹುತಗಳ ಎಚ್ಚರ, ಅದೆಲ್ಲ ಇರ್ತದೆ. ಆದ್ದರಿಂದ ಅವನು ಋಷಿ ಸದೃಶ ಜ್ಞಾನವುಳ್ಳವನು ಅನ್ನೋ ಅರ್ಥದಲ್ಲಿ ಋಷಿಹಿ ಅಂತ ಕರೆದಿದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ತೇನಾವಸೃಷ್ಟ ಸಹಸಾ ಕೃತ್ವಾ ವಾಕ್ಷಿರ ಆತುರಃ ವಿನಿಷ್ಕ್ರಾಮತಿ ಕೃಚ್ಛ್ರೇಣ ನಿರುಚ್ಛ್ವಾಸೋ ಹತಸ್ಮೃತಿಃ. ತೇನ ಉಪಸೃಷ್ಟಃ, ತೇನ ಅವಸೃಷ್ಟಃ ಅಂತ ಪಾಠಾಂತರ. ಅರ್ಥದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಸಹಸಾ ಕೃತ್ವಾ ಅವಾಕ್ಷಿರಃ ಆತುರಃ ವಿನಿಷ್ಕ್ರಾಮತಿ ಕೃಚ್ಛ್ರೇಣ ನಿರುಚ್ಛ್ವಾಸಃ ಹತಸ್ಮೃತಿಃ. ತೇನ ಆದ್ದರಿಂದ ಸಹಸಾ ಒಮ್ಮೆಲೆ, ಅವಸೃಷ್ಟ ಸ್ವಸ್ಥಾನದಿಂದ ಚ್ಯುತನಾದ ಅಂದರೆ ಗರ್ಭದಿಂದ ದೂಡಲ್ಪಟ್ಟ, ಸಹ ಅವನು, ವಾಕ್ ಅಂತ ಪದಚ್ಛೇದ ಅಲ್ಲ, ಕೃತ್ವಾ ವಾಕ್ಷಿರ ಎನ್ನುವಲ್ಲಿ ಎಚ್ಚರದಿಂದ ಇರಬೇಕು. ಕೃತ್ವಾ ಅವಾಕ್ಷಿರ, ಲೋಪ ಆಗಿದೆ ಅಲ್ಲಿ. ಅವಾಕ್ಷಿರ ಕೃತ್ವಾ ಅಂದ್ರೆ ಆ ಅವಾಕ್ ಅಂದ್ರೆ ಕೂಸು ತಲೆ ಕೆಳಗಾಗಿ ಹೊರಗೆ ಬರ್ತದೆ, ಅದನ್ನೇ ಅವಾಕ್ಷಿರ ಕೃತ್ವ ಅಂತ ಹೇಳಿದ್ದಾರೆ. ಅವಾಕ್ಷಿರ ಕೃತ್ವ ತಲೆ ಕೆಳಗೆ ಮಾಡಿ, ನಿರುಚ್ಛ್ವಾಸ, ಆವಾಗ ಶ್ವಾಸಕ್ಕೆ ಕ್ಷಣಕಾಲ ತಡೆ ಉಂಟಾಗ್ತದಂತೆ. ನಿರುಚ್ಛ್ವಾಸ, ಶ್ವಾಸಕ್ಕೆ ತಡೆ ಉಂಟಾಗಿ ಅದರಿಂದಲೇ ಆತುರಃ, ಭಯಗೊಂಡವನಾಗಿ, ಹತಸ್ಮೃತಿ, ಗರ್ಭದಲ್ಲಿರುವಾಗ ಇದ್ದ ಎಲ್ಲ ಸ್ಮೃತಿ ಅಂದರೆ ಜನ್ಮ ಜನ್ಮಾಂತರಗಳ ಸ್ಮರಣೆ ಅದು ನಾಶವಾಯಿತು.
ಆ ಜನ್ಮ ಜನ್ಮಾಂತರಗಳ ಸ್ಮರಣೆ, ಅದರಿಂದ ಉಂಟಾದ ಪಶ್ಚಾತ್ತಾಪ, ತಿಳುವಳಿಕೆ, ಅರಿವು ಎಲ್ಲ ಕಳೆದುಕೊಂಡು ಬಿಡ್ತಾನೆ. ಹತಸ್ಮೃತಿ ಕೃಚ್ಛ್ರೇಣ, ಕಷ್ಟದಿಂದ ವಿನಿಷ್ಕ್ರಾಮತಿ, ಹೊರಗೆ ಬರ್ತಾನೆ. ಮುಂದೆ ಪತತೋ ಭೂವ್ಯಸೃಂಗಮೂತ್ರೇ ವಿಷ್ಠಾಭೂರಿವ ಚೇಷ್ಟತೆ ರೂರೂಯತಿ ಗತೆ ಜ್ಞಾನೇ ವಿಪರೀತಾಂ ಗತಿಂ ಗತಃ. ಅಸೃಗ್ ಮೂತ್ರೇ ಭುವಿ ಪತಿತಃ ವಿಷ್ಠಾಭೂರಿವ ಚೇಷ್ಟತೆ. ಆಯ್ತಾ? ಅಸರ್ಗಮೂತ್ರೇ ಭೂವಿ ಪತಿತಃ, ತಾಯಿಯ ಗರ್ಭದಿಂದ ರಕ್ತ ಮೂತ್ರ ಇವುಗಳ ರಾಡಿಯಲ್ಲಿ ಬಿದ್ದ ಆ ಶಿಶು ವಿಷ್ಠಾಭೂರಿವ, ಮಲದೊಳಗೆ ಹುಟ್ಟಿದ ಕ್ರಿಮಿಯಂತೆ ಚೇಷ್ಟತೆ, ಒದ್ದಾಡ್ತದೆ. ಜ್ಞಾನೇ ಗತೆ, ಗರ್ಭದಲ್ಲಿ ಇರ್ತಕ್ಕಂಥ ಆ ಜ್ಞಾನ ಅದು ಹೊರಟೋಗಿ ವಿಪರೀತಂ ಗತಿಂ, ವಿಪರೀತ ಗತಿ ಅಂದರೆ ಅಜ್ಞಾನ ಅಂತ ಒಂದರ್ಥ. ಇನ್ನೊಂದರ್ಥ ದೇಹೋಹಂ ಇತಿ ಬುದ್ಧ್ವಾ. ನೋಡಿ, ಹಿಂದೆ ನಾವು ಇದರ ಬಗ್ಗೆ ಮಾತಾಡಿದ್ವಿ. ನಾನು ದೇಹ ಅನ್ನೋ ವಿಪರೀತ ಜ್ಞಾನವನ್ನು ಪಡಿತಾನಂತೆ ಆವಾಗಲೇ. ಯಾವಾಗ ಇನ್ನೂ ಗರ್ಭದಿಂದ ಹೊರಗೆ ಬರಲೋ ಬೇಡೋ ಅಂತಿದ್ದಾನೆ, ಆ ಸಮಯದಲ್ಲೇ ಗರ್ಭದ ಸಂಪರ್ಕ ತಪ್ಪಿದ ಕೂಡಲೇ ಅವನಿಗೆ ನಾನು ದೇಹ ಅಂತ ಜ್ಞಾನ ಉಂಟಾಗ್ತದೆ, ನಾನು ಆತ್ಮ ಅನ್ನೋ ಜ್ಞಾನ ಹೊರಟೋಗ್ತದೆ. ಗರ್ಭದಲ್ಲಿದ್ದಾಗ ನನಗೆ ಅಂದರೆ ಆತ್ಮನಿಗೆ ಇಂಥ ಒಂದು ಆವರಣ ಬಂದಿದೆ, ಹಿಂದಿನ ಜನ್ಮಗಳಲ್ಲಿ ಈ ತರಹದ ಅನೇಕ ಆವರಣಗಳು, ಅನೇಕ ದೇಹಗಳು ನನಗೆ ಬಂದಿದ್ದು, ಈಗ ಈ ಆವರಣ ಮುಂದೆ ಪಾಪಕರ್ಮಗಳನ್ನು ಮಾಡಿದರೆ ಜನ್ಮಾಂತರಗಳಲ್ಲಿ ಮತ್ತೆ ಬೇರೆ ತರಹದ ಆವರ್ಕಗಳು ಅಂತೂ ನಾನು ಆತ್ಮ, ನನಗೆ ಈ ದೇಹ ಅಥವಾ ಆವರ್ಕ ಜನ್ಮದಿಂದ ಜನ್ಮಕ್ಕೆ ಬೇರೆ ಬೇರೆ ಆಗತ್ತೆ ಅನ್ನೋ ತಿಳುವಳಿಕೆ ಗರ್ಭಸ್ಥ ಶಿಶುವಿಗೆ ಇರುತ್ತದೆ. ಈಗ ಆ ಗರ್ಭಚ್ಯುತನಾದ ಕೂಡಲೇ ವಿಪರೀತಂ ಗತಿಂ, ಜ್ಞಾನೇ ಗತೆ, ಗರ್ಭದಲ್ಲಿರುವಾಗ ಇದ್ದ ಜ್ಞಾನ ಹೊರಟೋಗ್ತದೆ. ವಿಪರೀತಂ ಗತಿಂ ದೇಹೋಹಂ ಇತಿ ಬುದ್ಧ್ವ, ನಾನು ದೇಹ ಅನ್ನೋ ಜ್ಞಾನ, ವಿಪರೀತ ಜ್ಞಾನ ಹೊಂದುತ್ತಾನೆ. ರೋ ರೋ ಯಾತಿ, ಆ ದೇಹಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ, ಆದ್ದರಿಂದ ರೋ ರೋ ಯಾತಿ, ರೋದನ ಮಾಡ್ಲಿಕ್ಕೆ ಆರಂಭ ಮಾಡಿಸ್ತದೆ ಆ ಶಿಶು. ಮುಂದಿನ ಶ್ಲೋಕ. ಪರಚ್ಛಂದಂ ನ ವಿದುಷಾ ಪುಷ್ಯಮಾಣೋ ಜನೇನ ಸಹ ಅನಭಿಪ್ರೇತಮಾಪನ್ನಃ ಪ್ರತ್ಯಾಖ್ಯಾತುಂ ಅನೀಶ್ವರಃ. ಅನ್ವಯ ನೋಡ್ಕೊಳ್ಳಿ. ಪರಚ್ಛಂದಂ, ಪರಸ್ಯ ಶಿಶೋಹೋ ಛಂದಂ ಅಭಿಪ್ರಾಯಂ. ಆ ಶಿಶುವಿನ ಛಂದ ಅಂದ್ರೆ ಆ ಮನೋಗತ, ಅವನಿಗೆ ಏನು ಬೇಕಾಗ್ತದೆ ಅನ್ನೋದು ಇವರಿಗೆ ಹೊರಗಿರುವವರಿಗೆ ತಿಳಿಯೋದಿಲ್ಲ. ಆದ್ದರಿಂದ ಆ ಶಿಶು ಇವರಿಗೆ ಪರ, ಪರ ಅಂದ್ರೆ ಬೇರೆಯವನು. ಆ ಗರ್ಭದಿಂದ ಹೊರಗೆ ಬಂದಿರತಕ್ಕಂಥ ಆ ಶಿಶು ಸುತ್ತಲಿನ ಜನರಿಗೆ ಪರ ಅಂದ್ರೆ ಒಬ್ಬ ಹೊಸ ಪುರುಷ. ಅವನ ಪರಸ್ಯ ಛಂದಂ, ಪರಚ್ಛಂದಂ, ಅವನ ಛಂದ ಅಂದ್ರೆ ಮನೋಗತ, ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನ ವಿದುಷ ಅಂದ್ರೆ ಅವಿದುಷ, ತಿಳಿಯದೇ ಇರತಕ್ಕಂಥ ಜನರಿಂದ, ಪುಷ್ಯಮಾಣ ಜನೇನ, ಜನರಿಂದ, ಪುಷ್ಯಮಾಣ ಅಂದ್ರೆ ಪೋಷಿಸಲ್ಪಡ್ತಕ್ಕಂಥ, ಸಹ ಆ ಮಗುವು, ಅಭಿಪ್ರೇತಂ ಆಪನ್ನಃ ನ ಅಥವಾ ಅನಭಿಪ್ರೇತಂ ಆಪನ್ನಃ, ಎರಡನೇ ಸಾಲಿನ ಆರಂಭದ ಶಬ್ದ ಅನಭಿಪ್ರೇತಂ ಆಪನ್ನಃ ಅಂದ್ರೆ ಅಭಿಪ್ರೇತಂ ನ ಆಪನ್ನಃ, ಅಭಿಪ್ರೇತವಾದದ್ದನ್ನ, ಮನಸ್ಸಿನಲ್ಲಿ ತನಗೆ ಏನು ಬೇಕಾಗ್ತದೋ ಅದನ್ನ ನ ಆಪನ್ನಃ ಪಡೆಯೋದಿಲ್ಲ, ಪಡೆಯದೆ ಪ್ರತ್ಯಾಖ್ಯಾತುಂ ಅನೀಶ್ವರ, ಪ್ರತ್ಯಾಖ್ಯಾತುಂ ಅವ್ರು ಮಾಡಿದ್ದಕ್ಕೆ ಪ್ರತಿಯಾಗಿ ಅವರಿಗೆ ತಿಳಿಯುವಂತೆ ಉತ್ತರ ಕೊಡ್ಲಿಕ್ಕೆ, ಹೇಳಲಿಕ್ಕೆ, ನನಗಿದು ಬೇಡ ಇದು ಬೇಕು ಅಂತ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅನೀಶ್ವರ, ಅಸಮರ್ಥನಾಗಿ, ಈಶ್ವರ ಅಂದ್ರೆ ಸಮರ್ಥ, ಅನೀಶ್ವರ ಅಸಮರ್ಥನಾಗಿ ಏನ್ ಮಾಡ್ತಾನೆ?
ರೋರೂಯತಿ ಅಂತ ಹಿಂದಿನ ಶ್ಲೋಕದಿಂದ ಆ ಕ್ರಿಯಾಪದವನ್ನ ಇಲ್ಲಿ ಅನುವರ್ತನೆ ಮಾಡಿಕೊಳ್ಬೇಕು. ಈ ಶ್ಲೋಕದಲ್ಲಿ ಕ್ರಿಯಾಪದ ಇಲ್ಲ. ಆಯ್ತಾ? ಅಳ್ತಾನೆ. ಬಾಲಾನಾಂ ರೋದನಂ ಬಲಂ. ಯಾವಾಗ ಅಸಾಮರ್ಥ್ಯ ಅಸಹಾಯಕತೆ ಆವರಿಸ್ತದೆ ಆವಾಗ ಮಗು ಅಳುತ್ತದೆ. ಹೀಗೆ ಅದು ತನ್ನ ಅಸಹಾಯಕತೆಯನ್ನ ಅಳುವಿನ ಮೂಲಕ ವ್ಯಕ್ತ ಮಾಡ್ತದೆ. ಇಲ್ಲಿ ಸ್ವಲ್ಪ ತಾತ್ಪರ್ಯ ವಿವರಿಸಿ ಹೇಳುವ ಅಗತ್ಯ ಇದೆ ಅಂತ ಅನಿಸ್ತದೆ. ತುಂಬಾ ಅರ್ಥಗರ್ಭಿತ ಶ್ಲೋಕ ಇದು. ಮಗುವಿನ ಅಸಹಾಯ ಸ್ಥಿತಿ ಇಲ್ಲಿ ಬಹಳ ಚೆನ್ನಾಗಿ ವ್ಯಕ್ತವಾಗಿದೆ. ಮಗುವಿಗೆ ಏನ್ ಬೇಕು ಏನು ಬೇಡ ಅನ್ನೋದನ್ನ ತಿಳಿಯದೆ ಸುತ್ತಲಿನ ಜನ ಏನೇನೋ ಊಹೆ ಮಾಡಿ ಮಗುವಿಗೆ ಉಪಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗರ್ಭದಿಂದ ಹೊರಗೆ ಬಂದ ಕೂಡಲೇ ಎಷ್ಟೋ ಸಲ ಅದು ಮಗುವಿಗೆ ಬೇಡವಾಗ್ತದೆ. ಆದರೆ ಪ್ರತ್ಯಾಖ್ಯಾತು, ಇದು ಬೇಕು ಇದು ಬೇಡ ಅಂತ ಅವ್ರು ಮಾಡಿದ್ದಕ್ಕೆ ಪ್ರತಿಯಾಗಿ ತಿಳಿಸ್ಲಿಕ್ಕೆ, ತನ್ನ ಬೇಕು ಬೇಡುಗಳನ್ನ ತಿಳಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಅನೀಶ್ವರ, ಸಾಮರ್ಥ್ಯಹೀನ, ಮಾತಿಲ್ಲ, ಅಳುವಂದೇ ಅದಕ್ಕೆ ಗೊತ್ತಿರೋದು. ಸೆಕೆಯಾಗಿ ಅಳ್ಲಿಕ್ಕೆ ಶುರು ಮಾಡ್ತದೆ. ಅಯ್ಯೋ ಮಗುವಿಗೆ ಚಳಿ ಆಗ್ತಾ ಇದೆಯೋ ಏನೋ, ಥಂಡಿ ಮಾಡ್ಕೊಡ್ಬೇಡ್ವೇ, ಮಗುವಿಗೆ ರಗ್ ಹೊಚ್ಚು ಅಂತಾರೆ ಸುತ್ತಮುತ್ತಲಿನವರು. ತಾಯಿ ಮಗುವಿಗೆ ದಪ್ಪು ಚಾದರ ಹೊದಿಸ್ತಾಳೆ. ಮತ್ತಷ್ಟು ಅಳು ಜೋರಾಗ್ತದೆ. ಒಳಗಡೆ ಒಂದು ಅಂಗಿ, ಅದ್ರ ಮೇಲೆ ಸ್ವೆಟರು, ಅದ್ರ ಮೇಲೆ ರಗ್ಗು, ಆಮೇಲೆ ಮುಸುಕು ಬೇರೆ ಹಾಕ್ಬಿಟ್ಟಿರ್ತಾರೆ. ಮತ್ತು ಹಿಂಸೆ. ಮತ್ತೆ ಅಳ್ತದೆ. ಆಗ ಯಾರೋ ಹೇಳ್ತಾರೆ, ಅಳು ನಿಲ್ಲಿಸ್ತಾ ಇಲ್ಲ, ಅದು ಹಸ್ದಿರ್ಬೇಕು, ಅದಕ್ಕೆ ಉಣಸು. ಆಗ್ತಾನೆ ಸ್ವಲ್ಪ ಹೊತ್ತಿನ ಮೊದಲು ಉಣಿಸಿರ್ತಾರೆ, ಮತ್ತೆ ಬಾಯಿಗೆ ತುರುಕ್ತಾರೆ. ಪ್ರತಿಭಟನೆ ಮಾಡೋ ಹಂಗಿಲ್ಲ. ಹೊಟ್ಟೆ ತುಂಬಿದಾಗ ಬಾಯಿಗೆ ತುರುಕಿ ತುರುಕಿ ತಾಯಂದ್ರು ಉಣಿಸಿದಾಗ ಎಂಥ ಹಿಂಸೆ. ಮತ್ತು ಅಳು. ಆಗ್ಲೂ ಅಳ್ತಾ ಇದೆ, ಪಾಪ ಹಸ್ತಿಬಿಟ್ಟಿದೆ, ಅದಕ್ಕೆ ಹೊಟ್ಟೆ ತುಂಬೋ ತನಕನೂ ಪುರುಸೊತ್ತಿಲ್ಲ, ಇನ್ನೂ ಉಣಿಸಿದ್ರೆ ಉಂಡು ಹೊಟ್ಟೆ ತುಂಬಿ ಆವಾಗ ಅಳು ನಿಲ್ತದೆ ಅಂತ ಮತ್ತೆ ಉಣಿಸ್ತದೆ. ಉಣಿಸುವಿಕೆ ಮತ್ತು ಮುಂದುವರಿತದೆ. ತಡಿಲಾರದೆ ವಾಂತಿ ಮಾಡ್ಕೋತದೆ, ಭೇದಿ ಮಾಡ್ಕೋತದೆ. ಅದರಿಂದಾಗಿ ಶರೀರದಲ್ಲಿ ಉಂಟಾಗುವ ವೇದನೆಯಿಂದ ಅಳುತ್ತದೆ. ಅಯ್ಯೋ ವಾಂತಿಯಾಗಿ ಉಂಡಿದ್ದೆಲ್ಲ ಹೊರಬಂತು, ಹಸಿವಿಗೆ ಅಳ್ತಾ ಇದೆ, ಈಗ ಉಣಿಸು, ಮತ್ತುಣಿಸು, ಮತ್ತು ಒತ್ತಾಯದ ಊಟ. ಆ ಹಾಕಿದ ಅಂಗಿಯಲ್ಲೇ ಒಂದ್ಯಾವುದೋ ಸಣ್ಣ ತಿಗಣೆನೋ ಹುಳನೋ ಕಚ್ಚಿ ಕಚ್ಚಿ ಹಿಂಸಿಸ್ತಾ ಇರ್ತದೆ, ಅಳ್ತದೆ. ಆ ಮಗುವನ್ನು ಎತ್ತಿ ಜೋಕಾಲಿಗೆ ಹಾಕಿ ತೂಗ್ತಾರೆ. ಆ ಒಳಗಿರೋ ಕ್ಷುದ್ರ ಕ್ರಿಮಿಯ ಕಚ್ಚುವಿಕೆ ಏನ್ ನಿಲ್ಲೋದಿಲ್ಲ. ತೂಗುವಾಗ ಬೀಳ್ತೇನೆ ಅನ್ನೋ ಭಯಕ್ಕೆ, ಆ ತೂಗಿನ ವೇಗಕ್ಕೆ, ದಿಗಿಲಿಗೆ ಮತ್ತೆ ಒಂದು ದಿಗಿಲಿಗೆ ಒಂದು ಕ್ಷಣ ಅಳು ನಿಲ್ಲಿಸ್ತದೆ. ಇವ್ರೇನ್ ಅನ್ಕೋತಾರೆ, ತೂಗಿದ್ರೆ ಅಳೋದಿಲ್ಲ ಅಂತ ತೂಗೋದು ಶುರು ಮಾಡ್ತಾರೆ. ಗಾಬರಿ. ಸ್ವಲ್ಪ ಹೊತ್ತದು ಮುಂದುವರೆದಾಗ ಇದರಿಂದ ಬೀಳೋದಿಲ್ಲ ಅಂತ ಅನಿಸ್ತದೆ. ಅಳು ನಿಲ್ತದೆ. ತೂಗಿದ್ದಕ್ಕೆ ಅಳು ನಿಂತಿದೆ. ಅದರ ಒಳಗಡೆ ಕಡಿತಾ ಇರೋ ಕ್ರಿಮಿ ಅದು ಮುಂದುವರಿಸ್ತದೆ, ಮತ್ತೆ ಅಳುತ್ತದೆ. ಜನಗಳ ಮತ್ತು ಊಹೆ, ಅಯ್ಯೋ ತೂಗ್ತಾ ಇರ್ಬೇಕದಕ್ಕೆ, ನಿಲ್ಲಿಸ್ಬಿಟ್ರೆ ಅಳು ಶುರು ಮಾಡತ್ತೆ. ಜೋರಾಗಿ ತೂಗ್ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ತೂಗ್ತಾ ಇರುತ್ತೆ ಅಂತ ಜೋರಾಗಿ ತೂಗ್ತಾರೆ. ಆ ತೊಟ್ಲು ಪಲ್ಟಿ ಹೊಡೆದು ಕೆಳಗೆ ಬಿದ್ದು ಕೂಸು ಪೆಟ್ಟು ಬಿದ್ರೆ ಏನು, ಮತ್ ಅಳು. ಸ್ತನ್ಯಪಾನ ಮಾಡಿಸ್ತಾ ತಾಯಿ ನಿದ್ದೆ ಹೋಗಿ ಮಗುವಿನ ಗಂಟ್ಲೊಳಗೆ, ಮೂಗಿನೊಳಗೆ ಹಾಲು ಹರಿದು ಮೂಗು ಗಂಟ್ಲು ತುಂಬಿ ಮಗುವಿಗೆ ಉಸಿರು ಕಟ್ಟಿ ಕೂಸುಗಳು ಒದ್ದಾಡಿದ ಸಂದರ್ಭಗಳಿದೆ. ಸ್ತನ್ಯಪಾನ ಮಾಡಿಸ್ತಾ ಇರೋ ತಾಯಂದ್ರಿಗೆ ಮಲ್ಕೋಬೇಡ್ರಿ ಅಂತ ಬೈತಾ ಇರ್ತಾರೆ. ದಣದ್ ಬಿಟ್ಟಿರ್ತಾರೆ ಇಡೀ ದಿವಸ. ಮಗುವಿಗೆ ಕೂಸು ಹಾಲು ಕೊಡ್ಲಿಕ್ಕೆ ಅಂತ ಮಲಗಿದಾಗ ನಿದ್ದೆಯಲ್ಲಿ ಆ ಮಗುವಿಗೆ ಹಾಲು ಮೂಗಿನೊಳಗೆ ಹರಿತದೆ, ಗಂಟ್ಲುಗಳು ಸಿಗ್ತದೆ, ಉಸಿರು ಕಟ್ಟಿ ಕೂಸುಗಳು ಸಾಯ್ತವೆ. ತಾಯಂದ್ರು ಸ್ನಾನಕ್ಕೆ, ಊಟಕ್ಕೆ, ಯಾರದೋ ಜೊತೆಗೆ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಬೇರೆ ಕಡೆ ಹೋಗಿ ತಿರುಗಿ ಬಂದು ನೋಡಿದ್ರೆ ಕೂಸು ಮಲಮೂತ್ರಗಳ ಮಧ್ಯೆ ಕೈಕಾಲಾಡಿಸ್ತಾ ಒತ್ತಾಡ್ತಾ ಅಳ್ತಾ ತಾಯಿಗಾಗಿ ಕಾಯ್ತಾ ಇರ್ತದೆ. ಅಂಥ ಪ್ರಸಂಗ. ಎಲ್ಲೋ ಮೈಯಲ್ಲಿ ತುರಿಕೆ, ಕೈ ಎತ್ತಿ ತನಗೆ ತಾನೇ ತುರಿಸ್ಕೊಳ್ಳಾರ್ದು, ಅಳ್ತದೆ. ಎಲ್ಲಿ ತುರಿಸ್ತದೆ, ಎಲ್ಲಿ ತುರಿಸ್ಬೇಕು ತಾಯಿಗೂ ಗೊತ್ತಿಲ್ಲ. ತೊಡೆ ಮೇಲೆ ಹಾಕೊಂಡು ಹಾಡು ಹಾಡ್ತಾ ಚುಕ್ಕು ತಟ್ತಾಳೆ. ಅಯ್ಯೋ ತುರಿಕೆ ತಡೆಯಲಾರೆ ಅಮ್ಮ, ಹಾಡು ಬೇಡ, ಇಲ್ಲಿ ತುರಿಸು ಅಂತ ಹೇಳೋಕ್ಕಾಗದ ಕೂಸಿಗೆ. ಯಾರೋ ಎತ್ತಿ ಲೊಚ್ಚ ಲೊಚ್ಚ ಮುದ್ದು ಕೊಡ್ತಾರೆ. ಬಾಯಿಂದ ದುರ್ಗಂಧ ವಾಸನೆ. ತಡಿಲಾರದೆ ಮಗು ಅಳ್ತದೆ. ಅಯ್ಯೋ ಕಂದ ಮತ್ತೆ ಅಳ್ತದೆ, ಮತ್ತೆ ಮುದ್ದು ಕೊಡು. ಅಳು ನಿಲ್ಲಿಸೋ ಪ್ರಯತ್ನ. ಒಳಗಡೆ ಹೊಟ್ಟೆ ನೋವು, ಮೈಕೈ ನೋವು, ಏನ್ ಮಾಡೋದು?
ಅಳು ಬರ್ತಾ ಇದೆ, ಅಳ್ತಾ ಇದೆ, ಹೊರಗೆ ಚಂದಪ್ಪನ್ ತೋರಿಸ್ತಾರೆ, ನೋಡು, ಆಟಿಕೆ ಕೊಡ್ತಾರೆ. ಏನು ಆಗ್ತಾ ಇದೆ, ಏನು ಮಾಡಿದರೆ ಅದು ಪರಿಹಾರ ಆಗತ್ತೆ ನೋವು, ಆ ತೊಂದರೆ, ಅದನ್ನು ಹೇಳಲಾಗದು. ಎಂಥ ಅಸಹಾಯಕತೆ ನೋಡಿ. ಹಸಿವು, ನಿದ್ದೆ, ಆಟ, ಸೆಕೆ, ಚಳಿ, ಶರೀರದೊಳಗಾಗೋ ನೋವು, ಹೊರಗಾಗೋ ಹಿಂಸೆ, ಪ್ರತಿಯೊಂದಕ್ಕೂ ಮತ್ತೊಬ್ಬರ ಮೇಲೆ ಅವಲಂಬನ. ಅವರಿಗೆ ಈ ಮಗುವಿಗೆ ಏನಾಗ್ತದೆ ತಿಳಿಯೋದಿಲ್ಲ, ಏನೋ ಊಹೆ ಮಾಡಿ ಮಾಡ್ತಾರೆ. ಅವ್ರು ಮಾಡಿದಾಗ ಮಾಡಿದಷ್ಟು ಮಾಡಿದಂತೆ ಮಾಡಿಸಿಕೊಳ್ಳಲೇಬೇಕಾದ ಅಸಹಾಯ ಸ್ಥಿತಿ. ಹೀಗೆ ಶೈಶವ ಅವಸ್ಥೆಯನ್ನ ಕಳಿತಾನೆ. ಗರ್ಭದಲ್ಲಿನ ದುಃಖ ಒಂದು ತೆರ ಆದರೆ ಶಿಶುವಾಗಿದ್ದಾಗಿನ ಸಂಕಟಗಳೇ ಬೇರೆ. ಮುಂದೆ ಬಾಲ್ಯಾವಸ್ಥೆ, ಯೌವನಾವಸ್ಥೆಗಳ ವರ್ಣನೆ ಬರ್ತದೆ. ಅದನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣಂತೆ. ಸ್ವಲ್ಪ ಬೇರೊಂದು ಕೆಲಸ ಇರೋದ್ರಿಂದ ಇವತ್ತು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಬಹಳ ಚೆನ್ನಾಗಿತ್ತು ಆಚಾರ್ಯ, ಬಹಳ ಚೆನ್ನಾಗಿತ್ತು. ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ತರನೂ ಆಗತ್ತಾ? ಮಗು ಈಗ ತಾನೆ ನಮ್ಮ ಫ್ರೆಂಡ್ ಮಗು ಹುಟ್ಟಿತು. ಓ ಮೈ ಗಾಡ್, ತುಂಬಾ ಥ್ಯಾಂಕ್ಸ್ ಆಚಾರ್ಯ. ಥ್ಯಾಂಕ್ ಯು. ನೋಡಿ, ಇದು ನಾವೆಲ್ಲ ಅನುಭವಿಸಿರೋ ಸಂಕಟ. ಹೌದು. ಅದನ್ನ ನಮಗೆ ಕಣ್ಣಿಗೆ ಕಟ್ಟುವಂತೆ ವೇದವ್ಯಾಸರು ವಿವರಿಸಿದ್ದಾರೆ. ನಾನು ನ್ಯೂ ಜೆರ್ಸಿನಲ್ಲಿ ಹಿಂದೆ ಭಾಗವತ ಪ್ರವಚನ ಮಾಡಿದಾಗ ನಮ್ಮ ಡಾಕ್ಟರ್ ಸುಧೀಂದ್ರ ಅವ್ರ ಮನೆಗೆ ಡಾಕ್ಟರ್ ರಾಮಮೂರ್ತಿ ಅಂತ ಬಂದಿದ್ರು. ಅವರು ಈ ಗರ್ಭವಾಸದಲ್ಲಿ ಶಿಶುವಿನ ಬೆಳವಣಿಗೆಯ ವಿವರಗಳನ್ನು ಕೇಳಿ ಅವ್ರು ಹೇಳಿದ್ರು, ನಮ್ಮ ಎಂಬ್ರಿಯಾಲಜಿಯಲ್ಲಿರೋ ವಿವರವನ್ನು ನಾನು ಇದಕ್ಕೆ ಮ್ಯಾಚ್ ಮಾಡಬಲ್ಲೆ. ಒಂದು ಕಾಲದಲ್ಲಿ ಗರ್ಭಸ್ಥ ಶಿಶುವನ್ನ ನೋಡುವಂಥ ಯಾವ ಉಪಕರಣಗಳು ಇಲ್ಲದ ಕಾಲದಲ್ಲಿ ಇಷ್ಟು ಆ ಒಂದು ಭ್ರೂಣಾವಸ್ಥೆಯಿಂದ ಶಿಶು ಹೊರಗೆ ಬರೋ ತನಕ ಯಾವುದು ಮೊದಲು ಯಾವುದು ಆಮೇಲೆ, ಯಾವ್ಯಾವ ತಿಂಗಳಲ್ಲಿ ರೋಮ, ನಖ, ಆ ಅಂಗಗಳ ಬೆಳವಣಿಗೆ ಹೇಗೆ ಆಗ್ತದೆ ಕಾಲ ಕಳೆದಂತೆ ಗರ್ಭದಲ್ಲಿ, ಇದನ್ನ ಒಂದು ಸೈನ್ಸ್ ಇದೆ, ಎಂಬ್ರಿಯಾಲಜಿ ಅಂತ ಇವತ್ತು ಡೆವಲಪ್ ಆಗಿದೆ. ಅವರಿಗೆ ನೋಡ್ಲಿಕ್ಕೆ ಸಿಗುತ್ತದೆ ವಿಶೇಷ ಯಂತ್ರಗಳ ಮೂಲಕ. ಗರ್ಭಸ್ಥ ಶಿಶುವಿನ ಬೆಳವಣಿಗೆಯನ್ನ ನೋಡ್ಲಿಕ್ಕೆ ಸಿಗ್ತದೆ ಇವತ್ತು. ಇಟ್ ಮೇಕ್ಸ್ ಸೆನ್ಸ್. ಅವತ್ತು ಯಾವ ಉಪಕರಣಗಳು ಇಲ್ಲದ ಕಾಲದಲ್ಲಿ ಇದನ್ನ ಇಷ್ಟು ವಿವರವಾಗಿ ಋಷಿಗಳು ಹೇಗೆ ಬರೆದಿದ್ದಾರೆ ಅನ್ನೋದೊಂದು ಸೋಜಿಗ ಅಂತ ಆ ಡಾಕ್ಟರ್ ಹೇಳಿದ ಮಾತು ನನಗಿಲ್ಲಿ ನೆನಪಿಗೆ ಬರ್ತಾ ಇದೆ. ಆಮೇಲೆ ಮುಂದೆ ಹೇಳಬೇಕು ಅಂದ್ಕೊಂಡಿದ್ದೆ, ಈಗ ನೆನಪಾಗಿದೆ, ಹೇಳಿಬಿಡ್ತೀನಿ. ಗರ್ಭಸ್ಥ ಶಿಶುವಿನ ದುಃಖ, ಆಮೇಲೆ ಆ ಗರ್ಭದಿಂದ ಹೊರಗೆ ಬಂದ ಮೇಲೆ ಶಿಶು ಅನುಭವಿಸೋ ಪಾಡು, ಇದನ್ನು ನಾವು ಕೇಳಿದ್ದೇವೆ. ಒಂದು ತಮಾಷೆ ಅಂದರೆ ಬಾಲ್ಯ, ಯೌವನ, ವೃದ್ಧಾಪ್ಯ, ಜೀವನದ ಪ್ರತಿಯೊಂದು ಹಂತದಲ್ಲೂ ಇಂಥವೇ ಕ್ಲೇಶಗಳನ್ನು ಅನುಭವಿಸ್ತೀವಿ ನಾವು. ಈ ಜೀವನದ ಕೊನೆ ಭಾಗದಲ್ಲಿ ನಿಂತುಕೊಂಡು ಹಿಂದಿನ ನಾವು ಸಾಗಿ ಬಂದ ಗತಿಯನ್ನ ನೋಡಿದಾಗ ಈ ಜೀವನ ಸುಖಮಯ ಅಂತ ಅನಿಸೋದಿಲ್ಲ. ಎಷ್ಟೋ ಸಲ ನಮಗೆ ಅನಿಸೋದುಂಟು, ಏನು ಚೆನ್ನಾಗೇ ಇದೆಯಲ್ಲ, ಯಾಕೆ ಈ ಸಂಸಾರ ದುಃಖಮಯ, ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಾರೆ ವೇದಾಂತಿಗಳು. ವಿ ಆರ್ ಎಂಜಾಯಿಂಗ್ ಇಟ್ ಅಂತೀವಿ. ಒಟ್ಟಾರೆ ಗರ್ಭವಾಸದಿಂದ ಮನುಷ್ಯ ಈ ದೇಹ ಬಿಡೋ ತನಕ ಬೇರೆ ಬೇರೆ ಹಂತಗಳಲ್ಲಿ ಈ ಪ್ರಯಾಣ ಹಾದು ಬಂದದ್ದನ್ನು ನಾವು ಒಟ್ಟು ಅವಲೋಕನ ಮಾಡಿದಾಗ ಲಕ್ಷ್ಯ ಇಟ್ಟು ನೋಡಿದರೆ ಇದು ಒಂದನ್ನ ನೋಡಿದರೆ ವೈರಾಗ್ಯ ಹುಟ್ಟುಬಿಡಬೇಕು ಜೀವನದಲ್ಲಿ. ಹಂಗಿದೆ ಪ್ರತಿಯೊಂದು ಹಂತದ ವರ್ಣನೆ ಹಂಗಿದೆ. ಮುಂದೆ ಬಾಲ್ಯಾವಸ್ಥೆ ಯವನಾವಸ್ಥೆಗಳ ವಿವರ ಬಂದಿದೆ. ಇದೇನಾ ನಾವು ಕಳೆದ ಜೀವನ ಅಂತ ಅನಿಸ್ತದೆ. ನಮ್ಮ ಬಾಲ್ಯ, ನಮ್ಮ ಯೌವನ ನೋಡಿಕೊಂಡಾಗ ಎಷ್ಟು ಅವಿವೇಕಿಗಳಾಗಿದ್ವಿ ನಾವು ಅನ್ನೋದು ನಮಗೆ ಮನಸ್ಸಿಗೆ ಬರ್ತದೆ. ಇದನ್ನೆಲ್ಲ ಓದ್ತಾ ಹೋದಂಗೆ ನಾವಿರುವಂಥ ಸ್ಥಿತಿಯ ಬಗ್ಗೆ ನಮ್ಮನ್ನು ಎಚ್ಚರಿಸುವ, ನಮ್ಮ ಅರಿವನ್ನು ಜಾಗೃತಗೊಳಿಸ್ತಕ್ಕಂಥ ಭಾಗವತದ ಅತ್ಯಂತ ಮಹತ್ವದ ಅರ್ಥಪೂರ್ಣವಾದ ಭಾಗಗಳಲ್ಲಿ ಇದು ಒಂದು ಅಂತ ನನಗನಿಸಿದೆ.
ನಮಸ್ಕಾರ ಆಚಾರ್ಯ. ನಮಸ್ಕಾರ. ವಸುಧಾ. ಯಾರು? ಆ, ವಸುಧಾ ವಸುಧಾ ಅವರೇ ವಸುಧಾ ನಮಸ್ಕಾರ. ಗಿರೀಶ್. ಆಚಾರ್ಯ, ನಾನು ಇಷ್ಟು ಪ್ರವಚನಗಳು ಕೇಳ್ತಾ ಇದೀವಲ್ವಾ ಇವಾಗ, ಇದ್ರಲ್ಲಿ ಈಗ ವಾಯುದೇವ್ರಿಗೆ ಗರ್ಭವಾಸ ಇಲ್ಲ, ಕೃಷ್ಣನ್ಗೆ ರಾಮಂಗೆ ಇವ್ರಿಗೆಲ್ಲ ಗರ್ಭವಾಸ ಇದಿಲ್ಲ ಅಂತ. ನಾನು ಏನು ಗರ್ಭವಾಸ ಇಲ್ಲ ಅಂದ್ರೆ 9 ತಿಂಗಳು ಟೈಮ್ ಇಲ್ಲ ಅವ್ರಿಗೆ ಒಳಗ್ ಬಂದ್ ಕೂತ್ಕೊಳ್ಳೋಕೆ ಅಂತ ನಾನು ಇದ್ರಲ್ಲಿ ನಾನು ಹಂಗ ಅನ್ಕೋತಾ ಇದ್ದೆ. ಬಟ್ ಇವತ್ತು ನೀವ್ ಹೇಳಿದಾಗ ಐ ಆಮ್ ಅದು ಐ ರಿಯಲೈಸ್ ಗರ್ಭವಾಸದಲ್ಲಿ ಆ ಕಷ್ಟ ಇಲ್ಲ ಅವರಿಗೆ ಅನ್ನೋದು. ಎಷ್ಟು ಶಿಶು ಒಳಗಡೆ ಇದ್ದಾಗಿಂದನೂ ಏನೋ ಹೊರಗ್ ಬಂದ ಮೇಲೂ ಹೌದು ಅಸಹಾಯಕತೆ ಅದು ಎಲ್ಲ ಇವಾಗ ನೀವ್ ಹೇಳಿದಾಗ ಅದು ಎಷ್ಟು ನಿಜ. ನನ್ ಮಗಳು ಒಂದ್ಸತಿ ಚಿಕ್ಕ ಮಗು ತಲೆ ತುಂಬಾ ಕೂದ್ಲಿತ್ತು, ಅದು ಕೂದ್ಲು ಹಿಡ್ಕೊಂಡ್ಬಿಟ್ಟಿದೆ, ಬಿಟ್ಕೊಳಕ್ ಗೊತ್ತಿಲ್ಲ, ಜೋರಾಗಿ ಅಳ್ತಾ ಇದೆ. ನಾವೆಲ್ಲ ಅಯ್ಯೋ ಏನಾಯ್ತು ಅಂತ ಗೊತ್ತಾ, ಅವಳು ಕೂದ್ಲು ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಮಗು ಕೂದ್ಲು ಬಿಟ್ಕೊಳಕ್ ಗೊತ್ತಾಗ್ತಾ ಇಲ್ಲ. ಶಿ ಇಸ್ ಪುಲ್ಲಿಂಗ್ ಹರ್ ಓನ್ ಹೇರ್ ಅಂಡ್ ಶಿ ಇಸ್ ಕ್ರೈಂಗ್. ಈಗ ನೀವ್ ಹೇಳಿದ ತಕ್ಷಣ ನನ್ಗೆ ಅದೇ ನೆನ್ಪಾಯ್ತು. ಎಷ್ಟು ಏನೋ ನಾವ್ ಅನ್ಕೋತೀವಿ ಮದರ್ ನೋಸ್ ಬೆಸ್ಟ್ ಅಂತ, ಬಟ್ ನೋ, ವಿ ಡೋಂಟ್ ನೋ ಎನಿಥಿಂಗ್ ಅಂತ. ತುಂಬಾ ಚೆನ್ನಾಗಿತ್ತು ಅಂತಾರೆ. ನೋಡಿ, ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ವೆರಿ ನೈಸ್ ವೇ ಆಫ್ ಯುನೋ ಈ ದೇಹದ ಮೇಲಿನ ಒಂದು ವ್ಯಾಮೋಹ ಕಳಿಸ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಒಂದು ಮಾರ್ಗ ತೋರಿಸ್ತಾ ಇದ್ದಾರೆ ಭಾಗವತದಲ್ಲಿ. ತುಂಬಾ ಚೆನ್ನಾಗಿದೆ ಆಚಾರ್ಯ, ಧನ್ಯವಾದಗಳು. ಧನ್ಯವಾದಗಳು. ಹಿಂದೆ ನಾನು ಒಂದ್ಸಲಿ ಹೇಳಿದ್ದೆ, ದೇಹ ಭಾವ ಇದು ಯಾವಾಗಿನಿಂದ ಶುರು ಆಗತ್ತೆ ನಮ್ಮಲ್ಲಿ. ನಾನು ಮಾತಾಡ್ತಾ ಹೇಳಿದ್ದೆ, ನಮ್ಗೆ ತಿಳುವಳಿಕೆ ಬಂದಾಗಿನಿಂದ ದಪ್ಪ ಆಗಿದೆಯಾ, ಸ್ವರ್ಗಿದೆಯಾ, ಎತ್ತರ ಆಗಿದೆಯಾ ಅಂತೆಲ್ಲ ಮಾತುಗಳಿಂದ ಆ ದೇಹಕ್ಕೆ ಸಂಬಂಧಿಸಿದ ಎಲ್ಲ ಏರುಪೇರುಗಳನ್ನ, ಕಾರ್ಶತ, ಸ್ಥೂಲತ ಇವುಗಳನ್ನ ನಾನು ನಾನು ಅಂತ ನಾನು ಹೇಳ್ತಾ ವ್ಯವಹಾರ ಮಾಡ್ತಾ ಬರೋದು. ಉಳಿದವರು ಅದಕ್ಕೆ ಸಂವಾದಿಯಾಗಿ ನೀನು ದಪ್ಪ ಆಗಿದೆಯಾ, ನೀನು ತಳ್ಳಗಾಗಿದೆಯಾ ಅಂತ ದೇಹವನ್ನೇ ನೀನು ಅಂತ ಸಂಬೋಧಿಸೋದು. ಇದರಿಂದಾಗಿ ನಮಗೆ ನಾನು ಅಂದ್ರೆ ದೇಹಾತ್ಮ ಭಾವ ಅಂತ ಅದನ್ನೇ ಹೇಳ್ತಾರೆ. ಅದು ಎಷ್ಟು ರೂಢಿಯಾಗಿರ್ತದೆ ಅಂದ್ರೆ ಬೇರೆ ಕೇಳೇ ಇಲ್ಲ. ನಾವು ಎಲ್ಲೋ ವೇದಾಂತ, ಮುಪ್ಪಿನ ಕಾಲಕ್ಕೆ ವೇದಾಂತ ಓದ್ಲಿಕ್ಕೆ ಬಂದಾಗ ನೀನು ಬೇರೆ ಶರೀರ ಬೇರೆ ಅಂತ ಅನ್ನೋದ್ರ ಬಗ್ಗೆ ವಿಸ್ತಾರವಾದ ಯುಕ್ತಿಯುಕ್ತವಾದ ವಿಮರ್ಶೆ ನಡೀತದೆ. ಆ ಹೊತ್ತಿಗೆ ಎಷ್ಟು ರೂಢಿಯಾಗಿರ್ತದೆ, ಲೆಕ್ಕವಿಲ್ಲದಷ್ಟು ಸಲ ನಾನೇ ಈ ಶರೀರ ಅನ್ನೋ ವ್ಯವಹಾರದಲ್ಲಿ ಮುಳುಗಿದ ಈ ಮನುಷ್ಯನಿಗೆ, ಇವನಿಗೆ ಒಮ್ಮಿಂದೊಮ್ಮೆಲೆ ನೀನು ಬೇರೆ ಆತ್ಮ ಬೇರೆ ಅಂತ ಹೇಳಿದಾಗ ಅದು ಬರೀ ಬುದ್ಧಿಗತವಾದ ವಿಷಯ ಆಗತ್ತೆ, ಅನುಭವಗತ ಆಗೋದಿಲ್ಲ. ನನಗೆ ಹಿಂದೆ ಹೇಳಿದಾಗ ನಾನು ಮೊದಲಿನಿಂದಲೂ ನಮ್ಗೆ ತಿಳುವಳಿಕೆ ಬಂದಾಗಿನಿಂದಲೂ ಅಂತ ಅನ್ನೋ ಒಂದು ಸಾಮಾನ್ಯ ಶಬ್ದ ಪ್ರಯೋಗ ಮಾಡಿದ್ದೆ. ಇಲ್ಲಿ ಭಾಗವತದಲ್ಲಿ ಸಿಕ್ತು. ದೇಹಾತ್ಮ ಭಾವ ಯಾವಾಗಿನಿಂದ ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಇವತ್ತು ಕವರ್ ಆದ ಇದರಲ್ಲಿ ಅವನು ಗರ್ಭದಿಂದ ಹೊರಗೆ ಬಂದ ಕ್ಷಣದಿಂದ ಅವನಿಗೆ ದೇಹಾತ್ಮ ಭಾವ ಉಂಟಾಗತ್ತೆ. ಯಾಕೆಂದ್ರೆ ಗರ್ಭದಲ್ಲಿ ನಾನು ಆತ್ಮ, ನಾನು ಅನೇಕ ಜನ್ಮಗಳನ್ನ ಪಡೆದು ಅಲ್ಲಿ ಕರ್ಮಗಳನ್ನ ಮಾಡಿ ಈ ಶರೀರದೊಳಗಡೆ ಗರ್ಭದಲ್ಲಿರ್ತಕ್ಕಂಥ ಈ ಆವರಣ, ಈ ಶರೀರ ಇದರೊಳಗೆ ಬಂದಿದ್ದೇನೆ. ಮುಂದೆ ಭೂಮಿ ಮೇಲೆ ಹೋಗ್ತೇನೆ, ಅಲ್ಲಿ ಮತ್ತೆ ಕರ್ಮಗಳನ್ನು ಮಾಡ್ತೇನೆ. ಅಲ್ಲಿ ಪಾಪ ಕರ್ಮಗಳನ್ನು ಮಾಡದಂತೆ ನಾನು ಜಾಗೃತನಾಗಿರಬೇಕು, ಸತ್ಕರ್ಮಗಳನ್ನು ಮಾಡಿ ಭಗವಂತನನ್ನ ಶರಣು ಹೋಗಬೇಕು, ಈ ಬಂಧನದಿಂದ ಪಾರಾಗಬೇಕು. ಇಷ್ಟೆಲ್ಲ ತಿಳುವಳಿಕೆ ಇರ್ತದೆ. ಹೊರಗೆ ಬಂದ ಕೂಡಲೇ, ಗರ್ಭದಿಂದ ಹೊರಗೆ ಬಂದ ಕೂಡಲೇ ಆ ಹತಸ್ಮೃತಿ ಅಂತ ಭಾಗವತದಲ್ಲಿ ಈಗ ತಾನೇ ಶಬ್ದ ನೋಡಿದ್ವಿ ನಾವು. ಎಲ್ಲ ಸ್ಮೃತಿ ಹತವಾಗ್ತದೆ. ಆವಾಗ ದೇಹಭಾವ ಉಂಟಾಗ್ತದೆ. ದೇಹಭಾವ ಈ ಭೂಮಿಗೆ ಬಿದ್ದು ಕೂಡಲೇ ಉಂಟಾಗತಕ್ಕಂಥ ಭಾವ. ಅದು ಹೆಂಗೆ ಸರಳವಾಗಿ ಹೋಗ್ಬೇಕದು ಬಹಳ ಕಷ್ಟ ಇದೆ. ಅದಕ್ಕೆ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಅಧ್ಯಾತ್ಮದಲ್ಲಿ ಉಳಿದೆಲ್ಲ ಸಾಧನೆ ಅದು ಒಂದು ಕಡೆಗೆ, ನಾನು ಶರೀರ ಅಲ್ಲ ಅನ್ನೋ ಕನ್ವಿಕ್ಷನ್ ಏನಿದೆ, ದೃಢವಾದ ತಿಳುವಳಿಕೆ, ಅನುಭವಗತವಾದ ತಿಳುವಳಿಕೆ, ಅದು ಬಹಳ ದೊಡ್ಡ ಸಾಧನೆ. ಅದು ಇನ್ ಇಟ್ ಸೆಲ್ಫ್ ಅದೊಂದು ದೊಡ್ಡ ಸಾಧನೆ. ಅದನ್ನ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಪ್ರಯಾಣ ಆರಂಭ ಅಂತ ಅರ್ಥ. ಖಚಿತವಾಗಿಯೂ ಆಧ್ಯಾತ್ಮಿಕ ಪ್ರಯಾಣ ಅಲ್ಲಿಂದ ಆರಂಭ.
ನಮಗೆ ಅನೇಕರಿಗೆ ದುರದೃಷ್ಟವಶಾತ್ ಆ ಒಂದು ಭಾವವನ್ನು ಅನುಭವಗತ ಮಾಡಿಕೊಳ್ಳೋದೇನೆ ಬಹಳ ಕಷ್ಟ ಆಗಿ ಹೋಗುತ್ತೆ. ಯಾರಾದರೂ ಬೈದ ಕೂಡಲೇ, ಯಾರಾದರೂ ಹೊಡೆದ ಕೂಡಲೇ ನನಗೆ ಅಂತ ಅನ್ಕೋತೀವಿ ಅಲ್ವಾ? ಇದು ರೂಢಿ ನಮಗೆ. ಈ ದೇಹಾತ್ಮ ಭಾವ ಒಂದು ಎಲ್ಲೋ ಭಾಗವತದಲ್ಲಿ ಜಡಭರತನ ಕಥೆ ಬರ್ತದೆ. ಅವನು ಪ್ರಶ್ನೆ ಕೇಳ್ದ, ರಾಜ ಹೊಡಿತೀನಿ ನಿನಗೆ ಶಿಕ್ಷಿಸ್ತೀನಿ ಅಂದಾಗ ಪಿಷ್ಟ ಪೇಷಣ ಮತ್ತು ಅಂದ, ಗೋಡೆ ಗುದ್ದಿ ಕೈ ನೋಸ್ಕೊಳ್ಳೋ ಆಟ ಇದು. ಈ ಜಡ ಶರೀರಕ್ಕೆ ಹೊಡೆದು ಏನು ನಿನಗೆ ಪ್ರಯೋಜನ, ನನಗೇನಾದೀತು? ಈ ಮಾತನ್ನು ಆಡಿದ ಮಹಾನುಭಾವ ಜಡಭರತರು ಮಾತ್ರ. ಉಳಿದಂತೆ ಎಲ್ಲ ಸಾಧಾರಣ ಮನುಷ್ಯರಿಗೆ ಈ ದೇಹಾತ್ಮ ಭಾವ, ಗರ್ಭಾವಸ್ಥೆಯಲ್ಲಿ ಬಂದಂಥ ಭಾವ, ಅದನ್ನು ಕಳ್ಕೊಳ್ಳೋದು ಬಹಳ ಕಷ್ಟ. ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧನೆ ಮಾಡಿದವರು ಮುಪ್ಪಿನ ಕಾಲದಲ್ಲಿ ದೇಹಕ್ಕೆ ಅನಾರೋಗ್ಯ ಆಗಿ ಮಲಗಿದಾಗ ಸಂಕಟ ಪಡ್ತಾರೆ. ಅಯ್ಯೋ, ನಾನು ಏನು ಮಾಡಿದ್ನೋ ಏನೋ, ಎಷ್ಟು ಒದ್ದಾಟ ಆಗ್ತಿದೆ, ಯಾವಾಗ ಇದ್ರದ್ದು ಕೊನೆ? ನಾನು ಬೇರೆ, ಈ ಶರೀರ ಬೇರೆ, ವೇದನೆ ಶರೀರಕ್ಕಾಗ್ತಾ ಇದೆ, ನನಗಾಗ್ತಾ ಇಲ್ಲ. ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹ್ಯತಿ ಕಿಂಚನ. ಜನಕ ಮಹಾರಾಜ ಹೇಳಿದ್ನಲ್ಲ, ಸುಟ್ರೆ ಶರೀರ ಸುಡತ್ತೆ. ಆತ್ಮನಿಗೆ ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಹ ನಶೋಷಯತಿ ಮಾರುತಃ. ಸುಡೋದಿಲ್ಲ, ಒಣಗೋದಿಲ್ಲ, ಹರಿಯೋದಿಲ್ಲ. ಈ ಇಂಥದ್ದು ಆತ್ಮ. ಈ ತಿಳಿವು ಆ ಮುಪ್ಪಿನ ಶಯ್ಯೆಯಲ್ಲಿ ಮಲಗಿದ ವ್ಯಕ್ತಿಗೆ ಉದ್ಬುದ್ಧವಾದರೆ ಮರಣ ವೇದನೆಯಿಂದ ಪಾರಾದ ಅವನು. ಎಲ್ಲೋ ಕೆಲವು ಮಹಾನ್ ಭಾವರಿದ್ದಾರೆ, ಇಲ್ಲ ಅಂತಿಲ್ಲ. ಭಗವಂತನ ಅನುಗ್ರಹದಿಂದ ಆ ಅಂತ್ಯಕಾಲದಲ್ಲಿ ಆ ಭಾವ ಜಾಗೃತ ಆಗಬೇಕು. ನಾನು ಈ ಶರೀರ ಅಲ್ಲ, ಶರೀರಕ್ಕೆ ಆಗೋದು ನನಗಾಗ್ತಾ ಇಲ್ಲ. ನಮೇ ದಹ್ಯತಿ ಕಿಂಚನ. ಈ ಒಂದು ಭಾವ ಜಾಗೃತ ಆದರೆ ಈ ಜನ್ಮದ ಎಲ್ಲ ಸಾಧನೆಗಳು ಸಾರ್ಥಕ ಅಂತ ನನಗನ್ನಿಸ್ತದೆ. ಆಗ್ಲಿ, ಮಾತಾಡ್ತಾ ಬಹಳ ದೂರ ಬಂದೆ. ತುಂಬಾ ತುಂಬಾ ಅಟ್ಲೀಸ್ಟ್ ಈ ತರ ಅಂತ ಒಂದು ತಿಳುವಳಿಕೆ ಬರ್ತಾ ಇದೆ. ಅದು ಯಾವಾಗ ಇದಾಗತ್ತೋ, ಬಟ್ ಅಟ್ಲೀಸ್ಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಸ್ ಹೌ ಇಟ್ ಈಸ್ ಅಂತ. ಹೌದಮ್ಮ, ತುಂಬಾ ಚೆನ್ನಾಗಿತ್ತು ಆ ತರ. ಇದು ನೀವ್ ಇವಾಗ ಒಳ್ಳೆ ಪಾಯಿಂಟ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ. ಇದನ್ನ ಕ್ಯಾಂಟ್ ವೇಟ್ ಫಾರ್ ನೆಕ್ಸ್ಟ್ ವೀಕ್. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಮುಂದಿನ ಸೆಷನ್ ನಲ್ಲಿ ನೀವು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಆಚಾರ್ಯ, ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ, ತುಂಬಾ ಚೆನ್ನಾಗಿತ್ತು. ತುಂಬಾ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರಗಳು. ನಮಸ್ಕಾರ. ನೋಡೋಣ. ನಮಸ್ಕಾರ ಎಲ್ರಿಗೂ.